ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜೆಟ್ ಸೆಟ್. ತುಂಬ ದಿನದಿಂದ ನನ್ನ ಎಲ್ಲರೂ ಕೇಳ್ತಿದ್ರು ದೋರ್ನಳ್ಳಿ ಬಗ್ಗೆ ಒಂದು ವಿಡಿಯೋ ಮಾಡು ಅಂತ. ಅದಕ್ಕಾಗಿ ವಿಡಿಯೋ ಮಾಡ್ತಿದ್ದೀನಿ. ಈ ದೋರ್ನಳ್ಳಿ ಇರೋದು ಮೈಸೂರಿನಿಂದ ಸುಮಾರು ಒಂದು 30 ಕಿಲೋಮೀಟರ್ ದೂರದಲ್ಲಿದೆ. ಕೆ ಆರ್ ನಗರದಿಂದ ಒಂದು 8 ಕಿಲೋಮೀಟ್ರು. ದೋರ್ನಳ್ಳಿ ಎಂಬ ಒಂದು ಚಿಕ್ಕ ಹಳ್ಳಿ ಇದು. ಇವತ್ತು ಈ ಪ್ರಪಂಚದ ಭೂಪಟದಲ್ಲೇ ಪ್ರಸಿದ್ಧವಾಗಿದೆ. ಅಂದರೆ ಅದಕ್ಕೆ ಮೂಲ ಕಾರಣ ಇಲ್ಲಿರುವಂಥ ಸಂತ ಆಂತೋನಿಯವರ ದೇವಾಲಯ. ಈ ಚರ್ಚಿಗೆ ಒಂದು ಸುಮಾರು 200 ವರ್ಷಗಳ ಇತಿಹಾಸ ಇದೆ. ಒಂದಿನ ಇಲ್ಲಿನ ರೈತನೊಬ್ಬ ಉಳುಮೆ ಮಾಡ್ತಿರ್ಬೇಕಾದ್ರೆ ಅವನಿಗೊಂದು ಮರದ ಗೊಂಬೆ ಸಿಗುತ್ತೆ. ಆ ಗೊಂಬೆನ ನೋಡ್ಬಿಟ್ಟು ಇದು ಯಾವುದೋ ಒಂದು ಆಟಿಕೆ ಗೊಂಬೆ ಅಂದ್ಕೊಂಡ್ಬಿಟ್ಟು ತನ್ನ ಮಕ್ಕಳಿಗೆ ಕೊಡಲು ಮನೆಗೆ ಎತ್ಕೊಂಡು ಹೋಗ್ತಾನೆ. ಮನೆಗೆ ಎತ್ಕೊಂಡೋಗಿ ಮಕ್ಳಿಗೆ ಕೊಡ್ತಾನೆ. ಮಕ್ಳಿಗೆ ಕೊಟ್ಟಿದ ತಕ್ಷಣ ಆವತ್ತು ರಾತ್ರಿ ಒಂದು ಕನಸಲ್ಲಿ ಬರುತ್ತೆ. ಒಂದು ಸನ್ಯಾಸಿ ವೇಷ ಹಾಕೊಂಡಿರುವಂಥ ಒಬ್ಬ ವ್ಯಕ್ತಿ ಹೇಳ್ತಾರೆ, ಈ ಗೊಂಬೆನ ಅವಮಾನ ಮಾಡಬೇಡ ಅಂತ ಹೇಳ್ತಾರೆ. ಆದರೂ ಸಹ ಇದನ್ನ ಲೆಕ್ಕ ಮಾಡದೆ ನೆಕ್ಸ್ಟ್ ದಿನ ದೈನಂದಿನ ಕೆಲಸದಲ್ಲಿ ಮುಂದುವರಿತಾನೆ. ಇದಾದ ಒಂದು ಸ್ವಲ್ಪ ದಿನದಲ್ಲಿ ಅವನಿಗೆ ತುಂಬ ಕಷ್ಟಗಳು ಬರುತ್ತೆ. ಅವನು ಸಾಕಿದಂಥ ಎತ್ತುಗಳು ಸುತ್ತೋಗುತ್ತೆ, ಮಕ್ಕಳಿಗೆ ತುಂಬ ಕಾಯಿಲೆ ಬರುತ್ತೆ. ಇದೆಲ್ಲ ಯಾಕೆ ಹಿಂಗಾಯಿತು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ತಕ್ಷಣ ಅವನಿಗೆ ಆ ಕನಸು ಮತ್ತು ಆ ಗೊಂಬೆ ವಿಚಾರ ನೆನಪಾಗುತ್ತೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಆ ಗೊಂಬೆಗೊಂದು ಪುಟ್ಟದೊಂದು ಎಲ್ಲಿ ಆ ಗೊಂಬೆ ಸಿಕ್ಕಿತ್ತಲ್ಲ ಅದೇ ಜಾಗದಲ್ಲಿ ಒಂದು ಪುಟ್ಟದೊಂದು ಗುಡಿ ಕಟ್ತಾನೆ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಅವನಿಗೆ ಆಕಸ್ಮಿಕವಾಗಿ ಅದೇ ರೀತಿ ಡ್ರೆಸ್ ಮಾಡಿದಂಥ ಫಾದರ್ ಸಿಗ್ತಾರೆ. ಈ ಫಾದರ್ ಸಿಕ್ಕಿದ ತಕ್ಷಣ ಇದ್ರ ಬಗ್ಗೆ ಎಲ್ಲ ವಿಚಾರ ಹೇಳ್ತಾನೆ. ಆ ಫಾದರ್ ತುಂಬ ಆಶ್ಚರ್ಯ ಆಗುತ್ತೆ. ನೋಡಿ ಇದೇ ಆ ಗೊಂಬೆ. ಅದರ ಇದನ್ನ ಸೂಕ್ಷ್ಮವಾಗಿ ನೋಡ್ಬಿಟ್ಟು ಗೊತ್ತಾಗುತ್ತೆ ಅವ್ರಿಗೆ ಇದು ಸಂತ ಆಂತೋನಿಯವರ ಸ್ವರೂಪ ಅಂತ. ಮುಂದೆ ಮೈಸೂರಿನ ದಿವಾನರಾಗಿದ್ದಂಥ ತಂಬು ಚೆಟ್ಟಿ ಮತ್ತು ಅವರ ಸಹೋದರ ಧರ್ಮರಾಜ್ ಶೆಟ್ಟಿ ಅವರ ಸಹಾಯದಿಂದ ಇಲ್ಲೊಂದು ಕ್ರೈಸ್ತ ದೇವಾಲಯ ನಿರ್ಮಾಣ ಆಗುತ್ತೆ. ಮುಂದೆ ಇದು ಅನೇಕ ಜನರಿಗೆ ಅದ್ಭುತ ಕಾರ್ಯಗಳು ಮಾಡುವಂಥ ಒಂದು ಪುಣ್ಯಕ್ಷೇತ್ರವಾಗಿ ಬದಲಾಗುತ್ತೆ. 2019ರಲ್ಲಿ ಇದನ್ನು ಬೆಸಿಲಿಕಾ ಅಂತ ಪೋಪ್ ಜಗದ್ಗುರುಗಳು ಇದನ್ನ ಘೋಷಣೆ ಮಾಡ್ತಾರೆ. ಬೆಸಿಲಿಕಾ ಅಂದರೆ ಸರ್ವಧರ್ಮದ ಜನರನ್ನು ಒಗ್ಗೂಡಿಸುವಂಥ ಜಾಗ ಮತ್ತು ಅಲ್ಲಿ ಅದ್ಭುತ ಕಾರ್ಯಗಳು ಮಾಡುವಂಥ ಒಂದು ಚರ್ಚ್ ಆಗಿರುತ್ತೆ. ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಸಂತ ಆಂತೋನಿಯವರ ಒಂದು ಎಲುವಿನ ತುಣುಕು. ಇದು ರೀಸೆಂಟಾಗಿ ಕಟ್ಟಿರೋದು. ಇಲ್ಲಿ ನಿಮಗೆ ಎಲ್ಲ ರೀತಿಯ ರೋಸರಿ ಬುಕ್ಸು ಎಲ್ಲ ಸಿಗುತ್ತೆ. ಸೊ ಒಳಗೆಲ್ಲ ಈ ಥರ ಇದೆ. ನಿಮಗೆ ಮಾತೆ ಮರಿಯಮ್ಮನ ಸ್ವರೂಪ ಮತ್ತು ಆಂತೋನಿಯವರ ಸ್ವರೂಪ ಮತ್ತು ಎಲ್ಲ ಸಂತರಗಳ ಸ್ವರೂಪ ಬುಕ್ಸು ಇದೆಲ್ಲ ಇರುತ್ತೆ ಇಲ್ಲಿ. ಇಲ್ಲಿ ಹರಕೆ ಮಾಡಿಕೊಂಡವರು ಎಲ್ಲ ಕ್ಯಾಂಡಲೆಲ್ಲ ಅಂಟಿಸ್ತಾರೆ. ನೀವು ಬೇರೆ ಕಡೆಯಿಂದ ಏನಾದರೂ ಬಂದಿದ್ರೆ ನೀವು ಇಲ್ಲಿ ಸ್ಟೇ ಕೂಡ ಮಾಡ್ಬೋದು. ಇಲ್ಲಿ ರೂಮ್ಸ್ ಇರುತ್ತೆ. ಸೊ ಇಷ್ಟು ಅಂತ ಅಲ್ಲಿ ಪೇ ಮಾಡಿಬಿಟ್ಟು ಅಲ್ಲಿ ಸ್ಟೇ ಮಾಡ್ಬೋದು. ಬೇಕಾದರೆ ನೀವೇ ಓನಾಗಿ ನೀವು ಅಡುಗೆ ಮಾಡ್ಕೊತೀರಾ ಅಂದರೆ ಸಹ ಹೊರಗಡೆ ನೀವು ಎಲ್ಲ ಇಲ್ಲಿ ಮಾಡ್ಕೋಬೋದು. ಸೊ ಆ್ಯಕ್ಚುಲಿ ನಾವು ದೋರ್ನಳ್ಳಿಗೆ ಹೋಗ್ತಾ ಇದ್ದಂಗೆ ಗೊತ್ತಾಗಿದ್ದ ತಕ್ಷಣ ನಾವು ಸ್ಟೇ ಮಾಡಿದಂಥ ಹೋಟ್ಲವರು ಮೈಸೂರಿಂದ ತೊಗೊಂಬಂದಿದ್ದಂಥ ಹೂವು ಇದು, ಅಲ್ಲಿಂದ ತೊಗೊಂಬಂದು ಇಲ್ಲ ಆಂತೋನಿಯವರಿಗೆ ಕೊಟ್ಬಿಡಿ ಅಂತ ಹೇಳಿದ್ರು. ಸೊ ಅಲ್ಲಿ ಕೊಟ್ಬಿಟ್ಟು ಬಂದ್ಬಿಡೋಣ. ನೋಡಿ ಇಲ್ಲಿ ಆ ಚರ್ಚಿನ ಇತಿಹಾಸದ ಬಗ್ಗೆ ಹಾಕಿದ್ದಾರೆ. ಇಲ್ಲಿ ನೀವೇನು ನೋಡ್ತಾ ಇದ್ದೀರಲ್ಲ, ಇದು ಮೂಲ ಗುಡಿ. ಇದರೊಳಗೇನೆ ಹೇಗೆ ಎತ್ತಿಗೆ ಸಿಕ್ತು, ಎತ್ತಿಗಳಿಗೆ ಕೈಗೆ ಆ ಗೊಂಬೆ ಹೇಗೆ ಸಿಕ್ತು ಅಂತೆಲ್ಲ ಒಂದು ಇದು ಮಾಡಿದ್ದಾರೆ. ಏನು ಮಾಡೆಲ್ ರೀತಿ ಮಾಡಿದ್ದಾರೆ. ಅದರ ಪಕ್ಕದಲ್ಲಿ ನಿಮಗೆ ಸಂತ ಆಂತೋನಿಯವರು ಮಾಡಿದಂಥ ಅದ್ಭುತ ಕಾರ್ಯಗಳ ಬಗ್ಗೆ ಒಂದು ಚಿತ್ರಣ ಕೊಟ್ಟಿದ್ದಾರೆ. ಮತ್ತು ಅವರ ಜೀವನ ಚರಿತ್ರೆ ಏನಿದೆ ಅದರ ಬಗ್ಗೆ ಸಂಪೂರ್ಣವಾಗಿ ಅಲ್ಲಿ ನೀವು ಚಿತ್ರಪಟಗಳು ನೋಡ್ಬೋದು. ಇಲ್ಲಿ ಪ್ರತಿ ಮಂಗಳವಾರ ಸಂತ ಆಂತೋನಿಯವರ ವಿಶೇಷವಾದ ದಿನವಾಗಿರುತ್ತೆ. ಇಲ್ಲಿ ಅನೇಕ ಸಾವಿರಾರು ಜನ ಬರ್ತಾರೆ ಬೇರೆ ಕಡೆಯಿಂದಲ್ಲ. ಪ್ರತಿ ಮಂಗಳವಾರ ಮತ್ತು ಭಾನುವಾರ ಇಲ್ಲಿ ತುಂಬ ಕ್ರೌಡ್ ಇರುತ್ತೆ.
ಜೂನ್ 13ನೇ ತಾರೀಕು ಪ್ರತಿ ವರ್ಷ ಇಲ್ಲಿ ಜಾತ್ರೆ ರೀತಿ ನಡೆಯುತ್ತೆ, ನವೇನ ದಿನಗಳು ಅಂತಾರೆ. ಇಲ್ಲಿ ಕೇವಲ ನಮ್ಮ ರಾಜ್ಯದ ಜನದ ಮಾತ್ರ ಅಲ್ಲ, ಬೇರೆ ಹೊರ ರಾಜ್ಯದಿಂದ ತಮಿಳುನಾಡು, ಕೇರಳ ಈ ಕಡೆಯಿಂದೆಲ್ಲ ಬರ್ತಾರೆ. ಆ ದಿನಗಳಲ್ಲಿ ವಿಶೇಷವಾಗಿ KSRTCರು ಅನೇಕ ಬಸ್ಸುಗಳನ್ನು ಬಿಡ್ತಾರೆ ಇಲ್ಲಿಗೆ, ಮೈಸೂರಿಂದ ಮತ್ತು ಬೆಂಗಳೂರಿಂದ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೊಂದು ಜಾಗದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.